ಇವಳು ಮಲಗ್ತಾಳೆ. ನಾನೀಗ ಫೋಟೋಸ್ ಯಾವ್ದ್ಯಾವ್ದು ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ನಂಗೆ ಸಮಾಧಾನ ಇರೋಲ್ಲ. ಈ ಶೆಕೆ ದೇವರಾಣೆ ಆಗ್ತಿಲ್ಲ ಗುರು. ಈ ಥರ ಬೋ ಮಾಡಿ ಇಲ್ಲಿ ಈ ಥರ ಹಿಂಗೆ ಪೇಸ್ಟ್ ಮಾಡೋದು. ಬೆಳಗ್ಗೆ ಬೇರೆ ನೀನು ಬೊಕ್ಕೆ ಕೊಡ್ತೀಯ ಅಂತ ನಾನು ಅನ್ಕೊಳ್ಳಿರಲಿಲ್ಲ. ಫಸ್ಟ್ ಟೈಮ್ ಅವಳಿಗೆ ಫ್ಲವರ್ ಬೊಕ್ಕೆ ಕೊಡ್ತಾ ಇರೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೆಗಡೆ ಯೂಟ್ಯೂಬ್ ಚಾನಲ್. ನನ್ನ ತಂಗಿದು ಏಪ್ರಿಲ್ 21ಗೆ ಅಂದರೆ ಟ್ಯೂಸ್ಡೇಗೆ ಬರ್ಡೇ ಇದೆ. ಸೊ ನಾನು ಇವತ್ತು ಅವಳನ್ನ ತುಮಕೂರಿಂದ ಇಲ್ಲಿ ಕರೆಸಿದ್ದೀನಿ. ಸೊ ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟು ನಾವು ಡೆಕೋರೇಷನ್ ಮಾಡೋಣ. ಓಕೆ, ನಾನು ಫುಲ್ಲು ಎಲ್ಲ ನೆನ್ನೆನೇ ಶಾಪಿಂಗ್ ಮಾಡಿದ್ದೀನಿ. ಏನೇನು ಅಂತ ಹೇಳ್ಕೊಂತಿದ್ದೀನಿ. ಈ ಥರದ್ದು ಅಂದರೆ ಹೆಂಗೆ ಹೇಳಿ, ಇದ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಈ ಥರದ್ದೆಲ್ಲ ತಂದಿದ್ದೀನಿ. ಈ ಥರ ಬೋ ಮಾಡಿ ಇಲ್ಲಿ ಈ ಥರ ಹಿಂಗೆ ಪೇಸ್ಟ್ ಮಾಡೋದು, ಗಮ್ ಟೇಪ್ ಎಲ್ಲ ಹಾಕಿ, ಆಯಿತಾ. ನೆಕ್ಸ್ಟು ಇದ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಇದನ್ನು ತೋರಿಸ್ತೀನಿ ಗೈಸ್, ನನಗೆ ಹೇಳಕ್ಕೆ ಬರ್ತಿಲ್ಲ, ತೋರಿಸ್ತೀನಿ, ಡೆಕೋರೇಷನ್ ಮಾಡಿ ತೋರಿಸ್ತೀನಿ. ಬಾಯ್. ಏನು ಗೊತ್ತಾ, ಈ ಬೋ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂದರೆ, ನಂದು ಹಳೆ ಫೋನ್ ಇತ್ತಲ್ಲ, ಇದರಲ್ಲಿ ಯೂಟ್ಯೂಬ್ ಓಪನ್ ಮಾಡಿಕೊಂಡು ಇದನ್ನು ಹೆಂಗೆ ಮಾಡೋದು ಅಂತ ನೋಡಿದೆ. ಒಂದೆರಡು ಸಲ ಸ್ಲೋ ಮೋದಲ್ಲಿ ಇಟ್ಕೊಂಡು ನೋಡಿದೆ, ಬಂತು. ಎಷ್ಟು ಚೆಂದ ಮಾಡಿದ್ದೀನಿ ನೋಡಿ, ಚೆನ್ನಾಗಿದೆ ಅಲ್ಲ. ಇದು ಈ ಥರ ಎಲ್ಲ ಚೆಂದ ಮಾಡೋ ಅನಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಎಷ್ಟು ಮಾಡಬೇಕು ಗೊತ್ತಾ, ಒಂದು 11 ಮಾಡಬೇಕು. 1 2 3 4 5 6 ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಮಾಡಿಬಿಡೋಣ. ಅವಳು ನನ್ನ ತಂಗಿ ಆಚೆ ಊಟ ಮಾಡಿಕೊಂಡು ಆಚೆ ವಾಕ್ ಮಾಡ್ತೀನಿ ಅಂತ ಹೋಗಿದ್ದಾಳೆ. ಸೊ ಇನ್ನೇನು ಗೈಸ್, ಇಲ್ಲಿ ಕರೆಸಿದ್ದೀನಿ ಅಂದರೆ ಬರ್ಡೇ ಮಾಡ್ತಾಳೆ ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ಅಷ್ಟೊಂದೆಲ್ಲ ಏನು ಸರ್ಪ್ರೈಸ್ ಇಲ್ಲ, ಬಟ್ ಸಿಂಪಲ್ಲಾಗಿ ಅವಳಿಗೆ ಇಮ್ಯಾಜಿನೇಷನ್ ಈ ಥರ ಮಾಡ್ತೀನಿ ಅಂತ ಇರಲ್ಲ. ಅಂದರೆ ಹಿಂಗೆ ಬರ್ಡೇ ಮಾಡ್ತೀನಿ ಅಂತ ಗೊತ್ತಿರುತ್ತೆ. ಡೆಕೋರೇಷನ್ ಎಲ್ಲ ಸೇಮ್ ಹೆಂಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಅದಕ್ಕೆ ನಾನು ಇವಾಗ ಸೆಲೆಬ್ರೇಷನ್ ಮಾಡ್ತೀನಿ, ಡೆಕೋರೇಷನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ಥರದ್ದೆಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಈ ಸಲ ಟೈಮು ಇರಲಿಲ್ಲ ಗೊತ್ತಾ ಗಾಯ್ಸ್. ನಾನು ನಿನ್ನೆ ಮತ್ತು ಇವತ್ತು ಎಲ್ಲ ಇದನ್ನೆಲ್ಲ ಹೋಗಿ ನೆನ್ನೆನೇ ತೊಗೊಂಬಂದೆ. ಬಟ್ ಕೇಕು, ಫ್ಲವರ್ ಬೊಕ್ಕೆ ಅದನ್ನೆಲ್ಲ ಇವತ್ತು ಸಂಜೆ ಹೋಗಿ ತೊಗೊಂಡಿದ್ದೆ ಗಾಯ್ಸ್. ಸಿಂಪಲ್ಲಾಗಿ ಫೈನಲ್ ಈ ಥರ ರೆಡಿ ಮಾಡಿದ್ದೀನಿ. ಮತ್ತು ಇದು ಫ್ಲವರ್ ಬೊಕ್ಕೆ ಮತ್ತು ಇದು ಕೇಕ್. ನಾನು ಬೆಂಟೋ ಕೇಕ್ ಹುಡ್ಕೊಂಡು ಹೋಗಿದ್ದೆ, ಅದು ಸಿಗಲಿಲ್ಲ. ಸೊ ಕೇಕ್ ಫೆಲಿದ್ದೀನಿ ತೊಗೊಂಡಿದ್ದೀನಿ. ಇದೆಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ವಾವ್, ಸಕ್ಕತ್ತಾಗಿದೆ. ಅದು ಅವಳು ಹೇಳ್ಬೇಕು, ನಾನು ಹೇಳ್ತಿದ್ದೀನಲ್ಲ, ನನಗೆ ಚೆನ್ನಾಗಿ ಅನಿಸ್ತು ಗಾಯ್ಸ್. ಶೆಕೆಗೆ ನನ್ನ ಕೈಲಿ ಆಗ್ತಿಲ್ಲ. ಫಸ್ಟು ಸುಮ್ಮನೆ ಹೀಗೆ ಕೂದಲು ಬಿಟ್ಕೊಂಡ್ರೆ ನನಗೇನೂ ಇಂಟ್ರೆಸ್ಟ್ ಇಲ್ಲ. ಅವಳಿಗೆ ಖುಷಿ ಪಡಿಸೋದ್ರಲ್ಲಿ ನನಗೇನು ರೆಡಿ ಆಗೋದು ಬೇಡ ಅಂತ ಅನಿಸ್ತು. ಸೊ ಅದಕ್ಕೆ ಹೀಗೆ ರೆಡಿ ಆಗ್ತೀನಿ. ಹೆಂಗಾದರೂ ಕಂಡ್ರೆ ಅವಳು ಚೆನ್ನಾಗಿ ಕಂಡ್ರೆ ಸಾಕು. ಸೊ ಈ ಶೆಕೆಗೆ ದೇವರಾಣೆ ಆಗ್ತಿಲ್ಲ ಗುರು. ಹಬ್ಬಲು ಊದಿ ಎಲ್ಲ ಅಂಟಿಸಿ ಜಾಸ್ತಿ ಲೇಟ್ ಮಾಡೋದು ಬೇಡ. ಪಾಪ ಹೊರಗಡೆ ಕಾಯ್ತಿದ್ದಾಳೆ ಅವಳು. ಹೋಗಿ ಸರ್ಪ್ರೈಸ್ ಮಾಡೋಣ, ಖುಷಿ ಆಗ್ತಾಳೆ. ಫಸ್ಟ್ ಟೈಮ್ ಅವಳಿಗೆ ಫ್ಲವರ್ ಬೊಕ್ಕೆ ಕೊಡ್ತಾ ಇರೋದು. ಓಕೆ, ಬನ್ನಿ ಹೋಗೋಣ ಗೈಸ್. ಹೂ ಹಿಡ್ಕೊಂಡು ಮೇಲೆ ಹೋಗ್ತಿದ್ದೀನಿ. ಅವಳಿಗೆ ಮೇಲೆ ಬಿಟ್ಟು ಬಂದಿದ್ದೀನಿ, ಅಲ್ಲೇ ಇರು, ನಾನು ಬರ್ತೀನಿ ಅಂತ. ಇವಾಗ ಅವಳನ್ನ ಕರ್ಕೊಂಡು ಹೋಗೋಣ. ದೇವ ಥರ ಅನಿಸ್ತೀನಿ ನನ್ನ ಗತ್ಲಿಗೆ. ಬನ್ನಿ, ಶಿಕ್ಕೆ ಆಗ್ತಿದೆ. ಹೋಗೋಣ. ಇವಾಗ ಬಂದ ಸೊಳ್ಳೆ ಎಲ್ಲ ಎಷ್ಟು ಕಚ್ತಿದೆ ನೋಡಿ. ಎಲ್ಲಿ ಕಚ್ತಿದೆ? ಇಲ್ಲಿ ಭಾರಿ ಕಚ್ಚಿದೆ ಡೋರಾಣಿ. ಸಾಕು ಬಾ ಹೋಗೋಣ. ಸರಿ ನಡಿ. ಇಷ್ಟ ಆಯ್ತಾ ಬಟ್ಟೆ? ಚೆನ್ನಾಗಿದೆ. ಆದರೆ ಹೋಸದಿದ್ದು ಇದೇ ಸೇಮ್ ತಂದಿದ್ಯಾ ಕಣೆ.
ಕಲರ್ ಚೇಂಜ್. ಎಲ್ಲಿಗೆ ಹೋಗ್ತಿದ್ಯಾ ಒಬ್ಳೆ? ನಾ ಕಂಡ ಬೆಳಕೆ ಬೇರೆ ನನ್ನತ್ತ ನೀ ನೋಡುವಾಗ. ಚೆನ್ನಾಗಿದ್ಯಾ? ಫಸ್ಟ್ ಟೈಮ್ ರೋಸ್ ಕಟ್ಟಿರೋದು. ಅಷ್ಟೇ ಫಸ್ಟ್ ಟೈಮ್ ರೇಸ್ ಕಟ್ಟಿರೋದು. ಅಯ್ಯೋ, ಎರಡು ಕೈಲಿ ಹಿಡ್ಕೊಂಡು ನೋಡಿ. ಗೈಸ್, ಇಷ್ಟೊತ್ತು ಕೇಕ್ ಕಟ್ ಮಾಡಾಯಿತು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಾಯಿತು. ಹೇಗಿತ್ತು? ಹೇಗೆ ಅನ್ನಿಸ್ತು? ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿದೆ. ಅಷ್ಟೇ. ನೀನು ಬೊಕ್ಕೆ ಕೊಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನೀನು ಬರೀ ನಿನ್ನ ಫ್ರೆಂಡ್ಸಿಗೆ ಅಷ್ಟೇ ಕೊಡ್ತೀಯಾ. ನಾನು ನಿನ್ನ ಕೇಳಿದೆ ತಂದಿದ್ಯಾ ಅಂತ. ನೀನು ಇಲ್ಲ ಆಮೇಲೆ ನನ್ನ ರೂಮಿಗೆ ಬಿಟ್ಕೊಳ್ಳಿಲ್ಲ. ನೀನು ಏನೋ ರೋಡ್ ಸರ್ಪ್ರೈಸ್ ಕೊಡ್ತಿದ್ದೆ. ಆಮೇಲೆ ಬಂದುಬಿಟ್ಟು ಬೊಕ್ಕೆ ತಗೋ ಸರ್ಪ್ರೈಸ್ ಅಂತಂದೆ. ಒಟ್ಟಿನಲ್ಲಿ ಖುಷಿ ಆಯಿತಾ? ನನಗೆ ನನ್ನ ಫ್ರೆಂಡ್ಸು, ನೀನು ಆ ಥರ ಎಲ್ಲ ಏನಿಲ್ಲ. ಒಟ್ಟಿನಲ್ಲಿ ಹುಡುಗಿರಿಗೆ ಬೊಕ್ಕೆ ಕೊಟ್ಟರೆ ಫುಲ್ಲು ಖುಷಿ ಆಗ್ತಾರೆ, ತುಂಬ ಸರ್ಪ್ರೈಸ್ ಆಗ್ತಾರೆ. ಹಾಗಾಗಿ ನಾನು ಹುಡುಗಿರಿಗೆ ಆಲ್ಮೋಸ್ಟ್ ನನ್ನ ಹುಡುಗಿರ ಫ್ರೆಂಡ್ಸಿಗೆಲ್ರಿಗೂ ಆಲ್ಮೋಸ್ಟ್ ಕೊಟ್ಟಿದ್ದೀನಿ ಈ ಇಯರ್. ಹೆಂಗೆ ಅನಿಸ್ತಾ? ಖುಷಿ ಆಯಿತು. ಖುಷಿ ಆಯಿತು. ಏನೂ ಎಕ್ಸ್ಪ್ರೆಸ್ ಮಾಡಲ್ಲ ಇವಳು, ಒಳಗೆ ಹುಡುಗರ ಥರ ಇವಳು. ನಮ್ಮ ಅಕ್ಕ ಎಕ್ಸ್ಪ್ರೆಸ್ ಮಾಡೋದು ನಂಬರ್ 1. ನನಗೆ ಅದು ಮಾಡೋಕ್ಕೆ ಬರೋಲ್ಲ. ನಾನೇನು ಮಾಡಿ ಮಾಡಬೇಕು. ಏನು ಗೊತ್ತಾ, ಆ ಕ್ಷಣಕ್ಕೆ ಏನು ಅನ್ಸುತ್ತೆ ಅದನ್ನು ಹೇಳ್ಕೊಂಡ್ಬಿಡ್ಬೇಕು. ಕ್ಯಾಮ್ರಾ ಮುಂದೆ ಅಂತ ಹೇಳ್ತಿಲ್ಲ ನಾನು, ಅಟ್ಲೀಸ್ಟ್ ಆಫ್ ಕ್ಯಾಮ್ರಾ ಆದ್ರೂ ನೀನು ಮಾತಾಡಬೇಕು. ಓಕೆ, ಮಾತಾಡೋಣ ನೆಕ್ಸ್ಟ್ ಯಾವಾಗ ಬರ್ತೀರೇನೋ. ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ಚಿಕ್ಕದು ಬಟ್ ಸ್ಪೆಷಲ್ ಆಗಿತ್ತು ಅಂತ ಅಂದ್ಕೊತೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್? 7 ಟೈಮ್ ಎಷ್ಟು ಅಂತ. ಊಟ ಮಾಡಿಕೊಂಡು ನಾನು ಏನೋ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ 2 ಗಂಟೆಗೆ ಇಲ್ಲಿಗೆ ನಾನು ನಿಲ್ಸಲ್ಲ, ಇವಳು ಮಲಗ್ತಾಳೆ. ನಾನೀಗ ಫೋಟೋಸ್ ಯಾವ್ದ್ಯಾವ್ದು ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ನಂಗೆ ಸಮಾಧಾನ ಇರೋಲ್ಲ. ಆ ಫೋಟೋಸ್ನೆಲ್ಲ ಚೆನ್ನಾಗಿ ಬರ್ತಿರೋದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಚೆನ್ನಾಗಿ ಬಂದಿರೋದೆಲ್ಲ ಲೈಕ್ ಮಾಡಿ ಇಟ್ಕೊಂಡು ಅದನ್ನೇ ಒಂದು 24 ಸಲ ನೋಡೋದೇ ನಂದು ಇವಾಗ ಕೆಲಸ. ಇವಳೇನು ಮಲಗಿಬಿಡ್ತಾಳೆ. ಓಕೆ ಗಾಯ್ಸ್, ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಚೈತ್ರಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು.